ಹಾಯ್ ಹಲೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಕಳಪೆ ಯಾರಿಗೆ ಮತ್ತು ಯಾಕೆ ಕೊಟ್ಟಿದ್ದಾರೆ ಅಂತ ತಿಳಿಸಿಕೊಡ್ತೇನೆ ಬನ್ನಿ. ಗೆಳೆಯರೇ, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಸರಣಿ ಟಾಸ್ಕ್ ಕೊಡುವುದರ ಮೂಲಕ ಈ ಸೀಸನ್ನ ಮೊದಲ ಜಂಟಿ ಕ್ಯಾಪ್ಟನ್ಗಳನ್ನು ಆಯ್ಕೆ ಮಾಡಲಾಗಿದೆ. ಈ ವಾರದ ಟಾಸ್ಕ್ಗಳಲ್ಲಿ ಕಂಟೆಸ್ಟೆಂಟ್ಗಳ ಪರ್ಫಾರ್ಮೆನ್ಸ್ಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಉತ್ತಮ ಮತ್ತು ಕಳಪೆಯನ್ನು ನೀಡಬೇಕೆಂದು ಬಿಗ್ ಬಾಸ್ ತಿಳಿಸುತ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಬರೀ ಟಾಸ್ಕ್ ಒಂದೇ ಮ್ಯಾಟರ್ ಆಗಲ್ಲ, ಮನೆಯಲ್ಲಿ ಎಷ್ಟು ಆಕ್ಟಿವ್ ಆಗಿದ್ರು ಅನ್ನುವುದು ಮ್ಯಾಟರ್ ಆಗುತ್ತೆ. ಆದರೆ ಈ ವಾರದ ಕಳಪೆಯನ್ನು ಮತ್ತೆ ಗಿಲ್ಲಿಗೆ ನೀಡಿದ್ದಾರೆ. ಈ ವಾರದ ಟಾಸ್ಕ್ಗಳಲ್ಲಿ ಕೂಡ ಅದ್ಭುತವಾಗಿ ಆಡಿದ್ದ ಗಿಲ್ಲಿ, ಆದರೆ ಮನೆ ಮಂದಿಗೆಲ್ಲ ಈಸಿ ಟಾರ್ಗೆಟ್ ಆಗಿದ್ದಾನ ಗಿಲ್ಲಿ ಅಂತ ಅನ್ನಿಸುತ್ತೆ. ಯಾಕಂದ್ರೆ ತನ್ನ ಜೊತೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಇರುವವರೇ ಅವನಿಗೆ ನಾಮಿನೇಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಕಳಪೆ ಕೂಡ ಕೊಟ್ಟಾರೆ. ಬಿಗ್ ಬಾಸ್ ಅನ್ನೋದು ಬರೀ ಟಾಸ್ಕ್ ಅಷ್ಟೇ ಸೀಮಿತವಲ್ಲ, ಆದರೆ ಇದು ಕಂಟೆಸ್ಟೆಂಟ್ಸ್ಗಳಿಗೆ ಅರ್ಥ ಆಗುವುದಿಲ್ಲ. ಇಲ್ಲಿ ತಮಾಷೆ ಮಾಡುವಾಗ ನಗುತ್ತಾ ಇರ್ತಾರೆ, ಆದ್ರೆ ಕಳಪೆ ಕೊಡುವಾಗ ನಿನ್ನ ತಮಾಷೆ ನನಗೆ ಹರ್ಟ್ ಮಾಡಿದೆ ಅಂತ ರೀಸನ್ ಕೊಡ್ತಾರೆ. ಒಂದು ವೇಳೆ ಗಿಲ್ಲಿ ತಮಾಷೆ ಮಾಡುವಾಗ ನಿಮಗೆ ವೈಯಕ್ತಿಕವಾಗಿ ನೋವಾಗಿದ್ದರೆ ಆವಾಗ್ಲೇ ಹೇಳಬೇಕು, ಅದನ್ನ ಬಿಟ್ಟು ಕಳಪೆಗೆ ರೀಸನ್ ಕೊಡುವುದಲ್ಲ. ಇದರ ಬಗ್ಗೆ ನೀವೇನಂತೀರಾ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ.